ನಾವೀಗ ಬೆಂಗಳೂರಿನ ಕಾಕ್ಸ್ಟೌನ್ ವಾರ್ಡ್ನಲ್ಲಿದ್ದೀವಿ. ಪಕ್ಕಾ ಬಿಜೆಪಿ ವಿರೋಧಿ, ಆದರೂ ರಘು ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋ ಕೆಲಸ ಅಂತ ಅನ್ನೋದು ನನ್ನ ಅಭಿಪ್ರಾಯ. ಜಾಗ ಇಲ್ಲ, ಬೇರೆ ಕಡೆ ಏನೇನೋ ಮಾಡ್ತಾರೆ. ನಮ್ಗೆ ಟ್ಯಾಂಕ್ ಒಂದು ಕಟ್ಕೊಡೋಕೆ ಜಾಗ ಇಲ್ಲ ಅಂದ್ರೆ ಹೆಂಗೆ? ಎಲ್ಲ ಕಲಿ ರೋಡ್ಲು ಪರೋರ ಕವರ್ನಲ್ಲಿ ಹಾಕ್ತಾರೆ. ನಾವು ಏನು ಕೇಳೋಕ್ಕಾಗಲ್ಲ, ಕೇಳಿದರೆ ನನ್ನ ಬೈತಾರೆ. ಇದು ಸಿ ವಿ ರಾಮನ್ ನಗರ ಮತಕ್ಷೇತ್ರದಲ್ಲಿ ಬರ್ತಕ್ಕಂಥ 13 ವಾರ್ಡ್ಗಳಲ್ಲಿ ಒಂದಾಗಿದೆ. ಬನ್ನಿ, ಇಲ್ಲಿನ ನಿವಾಸಿಗಳು ಎದುರಿಸ್ತಾ ಇರುವಂಥ ಸಮಸ್ಯೆಗಳಾದರೂ ಏನು ಮತ್ತು ಈ ಹಿಂದಿನ ಕಾರ್ಪೊರೇಟರ್ಗಳ ಬಗ್ಗೆ ಇವರ ಅಭಿಪ್ರಾಯ ಏನು, ಮುಂದೆ ಬರುವಂಥ ಕಾರ್ಪೊರೇಟರ್ ಯಾವ ರೀತಿಯಾಗಿರಬೇಕು ಮತ್ತು ಚುನಾವಣೆಗೆ ಇಲ್ಲಿನ ನಿವಾಸಿಗಳು ಸನ್ನದ್ಧರಾಗಿದ್ದಾರೆಯಾ? ಬನ್ನಿ ಎಲ್ಲವನ್ನ ಕೇಳೋಣ, ಇಲ್ಲಿನವರ ಅಭಿಪ್ರಾಯವನ್ನು ಸಂಗ್ರಹಿಸೋಣ. ಕ್ಲಬ್ ಅವರು ಅದನ್ನು ಅವರೇ ಬಿಟ್ಕೊಡ್ಬೇಕು. ಅವರು ವಿನಾಕಾರಣ ಯಾವುದೋ ಒಂದು ಗ್ರೌಂಡ್ಸ್ ಮೇಲೆ ಹೋಗಿ ಕೋರ್ಟಿಗೆ ಹೋಗ್ತಾರೆ, ಮತ್ತೆ ಅದು ಸ್ಟೇ ತರ್ತಾರೆ. ಅದು ಹೆಂಗೆ ಸ್ಟೇ ಅಕ್ಸೆಪ್ಟ್ ಆಗುತ್ತೆ ಅಂತ ಅನ್ನೋದು ಗೊತ್ತಿಲ್ಲ. ದೊಡ್ಡ ದೊಡ್ಡ ಕೈಗಳಿದೆ. ಈಗ ನಾನು ಅವ್ರನ್ನೆಲ್ಲ ಬಿಡಿಸಿ ಹೇಳಬೇಕು ಅನ್ನೋದು ಏನೂ ಇಲ್ಲ. ನಾನು ಎಲ್ಲ ಪಕ್ಷದವರು ಅವರೇ. ನಾನು ಯಾರ ಬಗ್ಗೆನೂ ಏನೂ ಮಾತಾಡೋಕೆ ಹೋಗಲ್ಲ. ನಾನು ಒಂದು ಉತ್ತಮವಾದ ಕೆಲಸಗಳು ಮಾಡೋರು ಇಲ್ಲ ಅಂತ ಹೇಳೋಕೆ ಹೋಗಲ್ಲ. ಆದರೆ ನಾನು BJP ಪಕ್ಷದವನಲ್ಲ, BJP ವಿರೋಧಿ. ನಾನು ಪಕ್ಕಾ BJP ವಿರೋಧಿ, ಆದರೂ ರಘು ಬಗ್ಗೆ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋರು ಕೆಲಸ ಅಂತ ಅನ್ನೋದು ನನ್ನ ಅಭಿಪ್ರಾಯ ಇದೆ. ಅವ್ರ ಮೇಲೆ ಒಂದು ಒಳ್ಳೆ ಭಾವನೆ ಇದೆ ನನಗೆ, ಇಲ್ಲ ಅಂತ ಹೇಳಲ್ಲ. ನೀರಲ್ಲಿ ಒಂದು ಕಡೆ ಟ್ಯಾಂಕು ಅದೊಂದು ಪ್ರಪೋಸಲ್ ಮಾಡಿದ್ರೆ ಇಡೀ ನಮ್ಮ ಕಾಕ್ಸ್ಟೌನ್ ದೊಡ್ಡಗುಂಟೆ ಒಳಗಡೆ ನಮ್ಗೆ ಅಭಿವೃದ್ಧಿ ಆಗೋ ಒಂದು ಚಾನ್ಸ್ ಐತೆ. ಅದೊಂದು ಮಾಡಿಕೊಟ್ರೆ ನಮಗೆ ಜಾಗ ಇಲ್ಲ ಅಂತ ಹೇಳ್ತಾರೆ. ಜಾಗ ಇಲ್ಲ, ಬೇರೆ ಕಡೆ ಏನೇನೋ ಮಾಡ್ತಾರೆ. ನಮ್ಗೆ ಟ್ಯಾಂಕ್ ಒಂದು ಕಟ್ಕೊಡೋಕೆ ಜಾಗ ಇಲ್ಲ ಅಂದ್ರೆ ಹೆಂಗೆ? ಅದೊಂದು ದಯವಿಟ್ಟು ಅದೊಂದು ಟ್ಯಾಂಕ್ ಮಾಡಿಕೊಟ್ರಂದ್ರೆ ಇಡೀ ನಮ್ಮ ದೊಡ್ಡಗುಂಟೆ ಗ್ರಾಮಕ್ಕೆ ಎಲ್ಲ ಕಡೆಯೂ ನೀರು ಬಂದರೆ ನಮ್ಮ ಕಡೆ ನೀರು ಬರ್ತಾ ಇರ್ತಾರೆ. ನಾವೀಗ ಕಾಕ್ಸ್ಟೌನ್ ವಾರ್ಡ್ನಲ್ಲಿ ಇರ್ತಕ್ಕಂಥ ಈ ಫ್ಲೈಓವರ್ ಕೆಳಗಡೆ ಇದ್ದೇವೆ. ಇಲ್ಲಿ ನೋಡ್ಬೋದು ತಾವು, ನನ್ನ ಎಡ ಭಾಗಕ್ಕೆ ನೋಡ್ಬೋದು ಯಾವ ರೀತಿಯಾಗಿ ಗಲೀಜು ಕೊಳಕು ನಮ್ಮ ಕಣ್ಣಿಗೆ ರಾಚುವಂಗಿದೆ. ಯಾವುದೇ ಅಧಿಕಾರಿಗಳಾಗಲಿ ಪಾಲಿಕೆಯವರಾಗಲಿ ಇತ್ತ ಗಮನ ಹರಿಸಿಲ್ಲ ಅನ್ನೋದಕ್ಕೆ ಇದು ಜೀವಂತ ಸಾಕ್ಷಿಯಾಗಿದೆ. ಮತ್ತು ನೋಡಿ, ಎಲ್ಲೆಂದರಲ್ಲಿ ಕಸ ಕಡ್ಡಿ ಬಿದ್ದಿರುವಂಥದ್ದು, ಕೊಳಕು ವಾಸನೆ ಮೂಗಿಗೆ ರಾಚುತ್ತಾ ಇದೆ. ಸೊ ಇಲ್ಲಿನ ನಿವಾಸಿಗಳನ್ನು ಕೇಳೋಣ, ಏನು ಹೇಳ್ತಾರೆ. ಎಲ್ಲ ಕಲಿ ರೋಡ್ಲು ಪರೋರ ಕವರ್ನಲ್ಲಿ ಹಾಕ್ತಾರೆ. ನಾವು ಏನು ಕೇಳೋಕ್ಕಾಗಲ್ಲ, ಕೇಳಿದರೆ ನನ್ನ ಬೈತಾರೆ. ಅಲ್ಲಿ ಎಲ್ಲ ಹಾಕಿದ್ದಾರೆ ಅಂತ ಅವ್ರು ಹೇಳ್ತಾರೆ. ನಾವು ಏನು ಮಾಡಬೇಕು? ಎಲ್ಲ ಕ್ಲೀನ್ ಮಾಡಬೇಕು. ಯಾರು ಮಾಡೋರಿಲ್ಲ ಸರ್, ಸರಿಗೆ ಬರೋಲ್ಲ ಸರ್. ಒಂದಿನ ಬರ್ತಾರೆ, ಒಂದಿನ ಇಲ್ಲ ಸರ್. ಮುಂದೆ ಹಿಂಗೆ ಸರ್. ನಾನು ನೋಡ್ದಂಗೆ ಬೇರೆ ಕಡೆ ನೋಡಿರಿ ಇದು ಎಷ್ಟು ಕ್ಲೀನ್ ಅಂತ ಹೇಳ್ಬೋದು. ನೀವು ಸರ್ ಬನ್ನಿ, ನಿಮ್ಗೆ ಪಕ್ಕದ ರೋಡ್ ತೋರಿಸ್ತೀನಿ, ಪ್ಯಾರಲಲ್ಲು ಫುಲ್ ರೋಡ್ ತುಂಬ ಸರ್ ಕಸ ಅಂದರೆ ನೀವು ನಂಬೋದೇ ಇಲ್ಲ. ಆ ಥರ ಬಿಸಾಕಿ ಹೋಗ್ತಾರೆ ಎಲ್ಲರೂ ಅಷ್ಟೇ. ಇಟ್ಸ್ ನಾಟ್ ಬರೀ ಸ್ಲಮ್ ಅವರು ಅಂತಲ್ಲ, ಈವನ್ ಕಾರಲ್ಲಿ ಕೂತ್ಕೊಂಡು ಬರ್ತಾರೆ, ಸೀದಾ ಹಿಂಗೆ ಬಿಸಾಕಿ ಹೋಗ್ತಾರೆ. ನಾವು ನೋಡಿದ್ವಿ 2-3 ಸರಿ ಅವರು ಆ ದೊಡ್ಡ ಕಂಟೈನರ್ ಇಟ್ಟಿದ್ರು. ಆ ಕಂಟೈನರ್ ಒಳಗಡೆ ಹಾಕೋಕ್ಕೆ ಕಷ್ಟ ಅವ್ರಿಗೆ. ಆ ಕಂಟೈನರಿಂದ ಸೈಡಲ್ಲಿ ಹಿಂಗೆ ಬಿಸಾಕಿ ಹೋಗ್ತಾರೆ. ಆ ಕಂಟೈನರ್ ಇಟ್ಟರೆ ಏನು ಪ್ರಯೋಜನ ಇಲ್ಲ. ಇದು ಬೆಂಗಳೂರು ಕೇಂದ್ರ ವಲಯದ ಸಿ ವಿ ರಾಮನ್ ನಗರ ವಿಧಾನಸಭಾ ಕ್ಷೇತ್ರದಲ್ಲಿ ಬರೋ ವಾರ್ಡ್ಗಳಲ್ಲೊಂದು. ಎಸ್ ರಘು ಈ ಕ್ಷೇತ್ರ ಶಾಸಕರು. ಕಳೆದ 2008ರಿಂದ ಇಲ್ಲಿಯವರೆಗೆ ನಡೆದ ವಿಧಾನಸಭೆ ಚುನಾವಣೆಯಲ್ಲಿ ಸತತ 4 ಬಾರಿ ಗೆದ್ದು ಶಾಸಕರಾಗಿರುವ ರಘು ಅವರು ಅದೇ ಕೋತಮ ಮತಕ್ಷೇತ್ರದಲ್ಲಿನ ವಾರ್ಡ್ಗಳತ್ತ ಚಿತ್ತವನ್ನೇ ಹರಿಸಿಲ್ಲ. ಇನ್ನು GB ಅಧಿಕಾರಿಗಳ ನಿರ್ಲಕ್ಷ್ಯದಿಂದಾಗಿ ಕಾಕ್ಸ್ಟೌನ್ನಲ್ಲಿ ನೈರ್ಮಲ್ಯವೆಂಬುದೇ ಮರೀಚಿಕೆಯಾಗಿದೆ. ಜೊತೆಗೆ ಮೂಲ ಸೌಕರ್ಯಗಳಿಲ್ಲದೆ ಇಲ್ಲಿನ ನಿವಾಸಿಗಳು ಪಾಲಿಕೆ ಅಧಿಕಾರಿಗಳಿಗೆ ಹಿಡಿಶಾಪ ಹಾಕುವಂತಾಗಿದೆ. The government should actually take an action to clean this road and obviously if cleanliness is there, our health will also be spoiled. If cleanliness is not there, our health will also be spoiled, and they should clean obviously so that our health is good and we'll be okay. Yeah, she's telling the truth actually. Government should take the action for this. If it's not clean means we are breathing no, so that we are breathe bad oxygen and all, so that government should take action. ಇದೇನೆಂದರೆ ನಮಗೆ ಫುಟ್ಪಾತ್ ಕ್ಲಿಯರ್ ಮಾಡಿ. ಇಲ್ಲಿ ಪರವಾಗಿಲ್ಲ, ಅಲ್ಲಿ ಪೀಟರ್ಸ್ ಚರ್ಚ್ ಎದುರುಗಡೆ ಫುಟ್ಪಾತೇ ಇಲ್ಲ. ನಾವು ರೋಡ್ನಲ್ಲೇ ನಡೆಯೋದು. ಅದು ಎಷ್ಟೋ ಸಲ ಕ್ಲಿಯರ್ ಮಾಡಿದ್ರೂ ತಿರುಗಿ ಬರುತ್ತೆ. ಕಾರ್ಪೊರೇಷನ್ ಅವ್ರಿಗೂ ಹೇಳಿದ್ದಾಯಿತು, ಕಾರ್ಪೊರೇಷನ್ ಹೇಳಿ ಪ್ರಯೋಜನ ಇಲ್ಲ, ಏನೂ ಆಗ್ತಾಯಿಲ್ಲ ಕೆಲಸ. ಅಲ್ಲಿ ಫುಟ್ಪಾತ್ ಇಲ್ಲ. ಆಪೋಸಿಟು ಸೆಂಟ್ ಪೀಟರ್ಸ್ ಚರ್ಚ್ ಆ ಫುಲ್ ಸ್ಟ್ರೆಚ್ ಕ್ಲಿಯರ್ ಮಾಡಿಕೊಡಿ ಸಾಕು. ಆ ಥರ ಯಾರು ಇಲ್ಲ, ಕೆಲವರೆಲ್ಲ ಮಾಡೋರಿಲ್ಲ. ಏನು ಮಾಡೋದು? ನಾವು ಸೀನಿಯರ್ ಸಿಟಿಸನ್ ಬಂದು ಕೂತ್ಕೊಂಡು ಹೋಗ್ತೀವಿ. ಇದು ಸುಮಾರು ಇದೆ. ಕಾರ್ಪೊರೇಟರ್ ಇಲ್ಲ, ಯಾರು ಇಲ್ಲ. ಯಾರು ಮಾಡ್ತಾ ಇದ್ದಾರೆ? ಎಷ್ಟು ಸರಿ ನಾವು ಹೇಳೋದು, ಅದು ಕೇರ್ ಮಾಡೋದಿಲ್ಲ ಅವರು. ನಾವು ಸೀನಿಯರ್ ಸಿಟಿಸನ್ ಬಂದು ಕೂತ್ಕೊಳ್ತೀವಿ, ಟೈಮ್ ಪಾಸ್ ಹೋಗ್ತೀವಿ ಅಷ್ಟೇ. ಹಿಂಗೆ ಸುಮಾರು ವರ್ಷದಿಂದ ಇದೆ. ಭತ್ತ ಎಲ್ಲ ನೋಡ್ಕೊಂಡು ಹೋದಾರೆ ಅಷ್ಟೇ. ನಾವು ಹೇಳಿದ್ರೆ ಮಾಡೋಣ ಅಂತಾರೆ. ನೀರಿಂದಿದೆ, ಸ್ಯಾನಿಟ್ರಿದಿದೆ, ಎಲ್ಲ ಇದೆ. ಬಸ್ ಇಲ್ಲ ಬಿಡಿ, ಅದು ಎಷ್ಟೋ ವರ್ಷದಿಂದ ಬಸ್ ಇಲ್ಲ, ಸ್ಟಾಪ್ ಇದೆ. ನಾವು ಕೂತ್ಕೊಳಕ್ಕೆ ಅಷ್ಟೇ. ಬಸ್ ಈ ಕಡೆ ಬರೋದೆಲ್ಲ ಆಯಿತು. ಬೇರೆ ಏನು ಸಿವಿಕ್ ಪ್ರಾಬ್ಲಮ್ಸ್ ಏನಿಲ್ಲ.
ನೋಡಿ ಈ ಥರನೇ ಡಸ್ಟ್ ಇದೆ, ಯಾರು ಕ್ಲೀನ್ ಮಾಡೋರಿಲ್ಲ. ಲೋಕಲ್ ಲೀಡರ್ಸ್ ಯಾರು ಅದನ್ನ ತಲೆ ಹಚ್ಕೊಳ್ಳಲ್ಲ. ಫುಲ್ಲು ಗಲೀಜು, ಎಲ್ಲಿ ನೋಡು ಅಲ್ಲೆಲ್ಲಿ ಗಲೀಜು ಹಾಕ್ತಾ ಹೋಗ್ತಾರೆ. ನಾವು ಹೆಲ್ತ್ ಇನ್ಸ್ಪೆಕ್ಟರ್ ಹೇಳ್ತಾ ಇದ್ದೀವಿ, ಎಲ್ಲರೂ ಅವಾಗ ತೆಗಿತಾರೆ ಮತ್ತು ಹಾಕ್ತಾ ಹೋಗ್ತಾರೆ. ಅದಕ್ಕೆ ಮಾರ್ಷಲ್ಗೆ ಹೇಳಿದ್ದೀವಿ ಕಣ್ಕಾಣಿಸಿ ಅವ್ರು ಯಾರು ಹಾಕ್ತಾರೆ ಅವ್ರು ಹಿಡೀರಿ, ಫೈನ್ ಹಾಕಿ ಅಂತ ಹೇಳಿದ್ರು ಅವರು ಮಾಡ್ತಾನೇ ಇಲ್ಲ ಅವರು. ಆಮೇಲೆ ಕಾರ್ಮಿಕರು, ಪೌರ ಕಾರ್ಮಿಕರು ಕೆಲವೊಂದು ಕಡೆ ಮಾಡ್ತಾರೆ, ಕೆಲವೊಂದು ಸರಿಯಾಗಿ ಕೆಲಸ ಮಾಡ್ತಾನೆ ಇಲ್ಲ. ಎಷ್ಟೋ ಸಲ ಕೇಳಿದ್ದೀನಿ, ಅದು ಸರಿಯಾಗಿ ವ್ಯವಸ್ಥೆ ಮಾಡ್ತಾನೇ ಇಲ್ಲ. ದೊಡ್ಡ ಕಾರಲ್ಲಿ ಬಂದು ಸ್ಟೈಲಾಗಿ ಡಿಕ್ಕಿ ಡೋರ್ ಓಪನ್ ಮಾಡೋದು, ಹಾಕಿ ಹೋಗೋದು. ಇಟ್ ಈಸ್ ಹೂಸ್ ಬೇಬಿ, ಎಂಡ್ ಆಫ್ ದ ಡೇ ಇಟ್ ಬಿಕಮ್ಸ್ ಅವರ್ ಬೇಬಿ ಅಂಡ್ ಅವರ್ ಪ್ರಾಬ್ಲಮ್. ಸೊ ದಟ್ ಈಸ್ ಸಮಥಿಂಗ್ ವಿಚ್ ವಿ ಹ್ಯಾವ್ ಟು ಸ್ಟಾಪ್. ಆ್ಯಂಡ್ ಕ್ರಿಟಿಕಲ್ ಏರಿಯಾ ಇಟ್ ನೀಡ್ಸ್ ಕ್ಯಾಮ್ರಾ ಇಟ್ಕೊಳ್ಬೇಕು. ಸೊ ದಟ್ ವಿ ಕ್ಯಾನ್ ಬುಕ್ ದೆಮ್ ಫಾರ್ ದಿ ಸೊ ಏನಾಗಿದೆ, ಅವರು ಎಷ್ಟು ಕಾರ್ಪೊರೇಷನವ್ರು ಹೇಳಿದ್ರು, ಅದು ರಸ್ತೆ ಎಷ್ಟೇ ಕ್ಲೀನ್ ಮಾಡಿಸಿದ್ರು ಅದು ಹಾಗೇ ಇರುತ್ತೆ, ಗಾರ್ಬೇಜ್ ಹಾಗೆ ಉಳಿದಿರುತ್ತೆ. ಅದಕ್ಕೆ ಅದನ್ನು ಮಾನ್ಯುಮೆಂಟು ಈಗ ಡೆಲ್ಲಿನಲ್ಲಿ ಮಾಡಿದಾರಲ್ಲ, ಆ ಥರ ಏನಾದರೂ ಒಂದು ಶಕ್ತಿ ಸ್ಥಳ ಅಥವಾ ಏನೋ ಒಂದು ರೀತಿಯಲ್ಲಿ ಅದನ್ನು ವರ್ಟಿಕಲ್ ಗಾರ್ಡನ್ಸ್ ಎಲ್ಲ ಮಾಡಿಬಿಟ್ಟು ಅದನ್ನ ಪ್ರೆಸೆಂಟೇಬಲ್ ಆಗಿದ್ದರೆ ಭಾಳ ಚೆನ್ನಾಗಿರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಇದು ಕಾಕ್ಸ್ಟೌನ್ನ ಪರಿಸ್ಥಿತಿ. ಇಲ್ಲಿ ಹೇಗಿದೆ ಅಂತಂದರೆ, ಒನ್ ವೇನಲ್ಲೇ ಜನ ಬರ್ತಾರೆ, ದೊಡ್ಡ ದೊಡ್ಡವ್ರು ಅನಿಸ್ಕೊಂಡವರು ಕಾರಲ್ಲಿ ಬಂದುಬಿಟ್ಟು ಕಸವನ್ನು ರೋಡಲ್ಲೇ ಹೆಂಗೆ ಬೇಕೋ ಹಂಗೆ ಬಿಸಾಕಿ ಹೋಗ್ಬಿಡ್ತಾರೆ. ಆಮೇಲೆ ಕ್ಲೀನ್ ಅನ್ನುವಂಥದ್ದು ಇಲ್ಲ, ಕುಡಿಯೋ ನೀರಿನ ಸಮಸ್ಯೆ ಇದೆ. ಇಲ್ಲಿ ಕಾರ್ಪೊರೇಟರ್ಗಳು ಯಾರೂ ಇಲ್ಲ. ಮತ್ತು ಇಲ್ಲಿನ ಶಾಸಕರು ಕೂಡ ಈ ಬಗ್ಗೆ ಗಮನ ಹರಿಸ್ತಾ ಇಲ್ಲ. ಇಲ್ಲಿನ ಶಾಸಕರು ಎಸ್ ರಘು ಅನ್ನುವಂಥವ್ರು 2008ರಿಂದ ಅವರು ಸತತವಾಗಿ 4 ಬಾರಿ ಇಲ್ಲಿ ಗೆದ್ದಿದ್ದಾರೆ, ಜನ ಅವರನ್ನು ಆರಿಸಿದ್ದಾರೆ. ಆದರೂ ಕೂಡ ಕಾಕ್ಸ್ಟೌನ್ನ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವಲ್ಲಿ ಸಂಪೂರ್ಣವಾಗಿ ವಿಫಲವಾಗಿದ್ದಾರೆ. ಇನ್ನಾದರೂ ಕೂಡ BBMP ಅಥವಾ GBನ ಸಂಬಂಧಪಟ್ಟಂಥ ಅಧಿಕಾರಿಗಳು ಕಾಕ್ಸ್ಟೌನ್ನತ್ತ ಕಣ್ ತೆರೆದು ನೋಡಲಿ ಅನ್ನುವಂಥದ್ದು ಪಬ್ಲಿಕ್ ನೆಕ್ಸ್ಟ್ನ ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ನಾನು ಚನ್ನವೀರ್ ಸಗರ್ನಾಳ್, ಪಬ್ಲಿಕ್ ನೆಕ್ಸ್ಟ್, ಬೆಂಗಳೂರು.